ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಅಪ್ಡೇಟ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ, ನಿನ್ನೆ ಪ್ರಾವಿಷನಲ್ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಒಂದ್ಸತಿ ನೀವು ಇನ್ನ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ KA ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ಅಲ್ಲಿ ತುಂಬಾ ಜನಕ್ಕೆ ಏನಾಗ್ತಿದೆ ಅಂತ ಹೇಳೋದಾದ್ರೆ, ನಾನ್ ಆಪ್ಷನ್ ಎಂಟ್ರಿನಲ್ಲಿ ಸೆಲೆಕ್ಟ್ ಆಗಿಲ್ದಿರುವಂತದ್ದು ಅಂದ್ರೆ ಸೆಲೆಕ್ಟ್ ಮಾಡಿಲ್ದಿರುವಂತ ಸೀಟ್ಗಳು ಸೆಲೆಕ್ಟ್ ಆಗ್ತಿದೆ ಅಂದ್ರೆ ಯಾವ್ಯಾವ ಕಾಲೇಜ್ ಬಂದ್ಬಿಟ್ಟಿದೆ. ಸೊ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ತುಂಬಾ ಜನಕ್ಕೆ ಸೀಟೇ ಸಿಕ್ಕಿಲ್ಲ. ಸೊ ಅಂಥವ್ರು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ಮೊದಲನೇದಾಗಿ ಒಂದ್ ವೇಳೆ ನಿಮ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ದಿರೋ ಕಾಲೇಜ್ ಏನನ್ನ ಬಂದಿತ್ತು ಅಂದ್ರೆ ಅದು ಫೈನಲ್ ನಲ್ಲಿ ಸರಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ತಲೆ ಕೆಡ್ಸ್ಕೊಳ್ಳೋಂತ ಒಂದು ಅವಶ್ಯಕತೆ ಇಲ್ಲ. ಎರಡನೇದಾಗಿ ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ನೀವು ಆಪ್ಷನ್ ಎಂಟ್ರಿನ ರಾಂಗ್ ಆಗಿ ಮಾಡಿದೀರಾ ಅಂತ ಹೇಳಿ ಅರ್ಥ. ಇದಕ್ಕೆ ಇವಾಗ ಆಪ್ಷನ್ ಎಂಟ್ರಿನ ಮತ್ತೆ ನೀವು ಫೈನಲ್ ರಿಸಲ್ಟ್ ಆದ್ಮೇಲೆ ಎಡಿಟ್ಗೆ ಬಿಡ್ತಾರೆ. ತಲೆ ಕೆಡ್ಸ್ಕೊಳ್ಳೋಂತ ಒಂದು ಅವಶ್ಯಕತೆ ಇಲ್ಲ. ಅಲ್ಲಿ ನೀವು ಕ್ಲೀನ್ ಆಗಿ ಏನ್ ಬೇಕೋ ಅದನ್ನ ಎಡಿಟ್ ಮಾಡ್ಕೋಬಹುದು. ಸೊ ಎಡಿಟಿಗೆ ಬಿಡ್ತಾರ ಅಥವಾ ನೆಕ್ಸ್ಟ್ ಇದ್ರಲ್ಲಿ ಬಿಡ್ತಾರ ಗೊತ್ತಿಲ್ಲ, ಅದನ್ನ ಕನ್ಫರ್ಮೇಶನ್ ಸಿಗಬೇಕು. ಸೊ ಒಂದ್ ವೇಳೆನೆ ಎಡಿಟಿಗೆ ಬಿಟ್ರು ಅಂದ್ರೆ ಅದರಲ್ಲೂ ಕೂಡ ನಿಮ್ಗೆ ಇಲ್ಲಿ ಇರುತ್ತೇನಪ್ಪ ಅಂದ್ರೆ ಕಾಲೇಜ್ನ ರಿಮೂವ್ ಮಾಡ್ಕೋಬೇಕಾ ಅಥವಾ ಬರೀ ಆ್ಯಡ್ ಮಾಡ್ಕೊಳ್ಳೋದು ಮಾತ್ರನೇ ಕೊಡ್ತಾರ, ಅದನ್ನು ಕೂಡ KA ಅಪ್ಡೇಟ್ ಕೊಡಬೇಕಾಗುತ್ತೆ. ಅದು ಫಸ್ಟ್ ರೌಂಡ್ ರಿಸಲ್ಟ್ ಆದ್ಮೇಲೆ ನಿಮ್ಗೆ ಇಲ್ಲಿ ಅಪ್ಡೇಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಹೇಳೋದಾದ್ರೆ ಇವಾಗ ಪ್ರಾವಿಷನಲ್ ರಿಸಲ್ಟ್ನ ಬಿಟ್ಟಿದ್ದಾರೆ. ನಾಳೆ ನಿಮ್ಗೆ ಇಲ್ಲಿ ಫೈನಲ್ ರಿಸಲ್ಟ್ನ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಇವತ್ತೇ ಬಿಡ್ಬೋದು, ನಾಳೆನೇ ಬಿಡ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಪ್ರಾವಿಷನಲ್ ರಿಸಲ್ಟ್ ಬಿಡಬೇಕಾಗಿದ್ದು ನೆನ್ನೆನೇ ಬಿಟ್ಬಿಟ್ರು. ಸೊ ಹಾಗಾಗಿನೇ ನಾಳೆ ನಿಮ್ಗೆ ಇಲ್ಲಿ ಫೈನಲ್ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ನಾವು ಇವಾಗ ಆಪ್ಷನ್ ಎಂಟ್ರಿನ ಗೆಸ್ ಮಾಡೋಕ್ಕಾಗೋದು, ಮತ್ತೆ ಇವಾಗ ಮೇನ್ ಆಗಿ ನಿಮ್ಮ ಒಂದು ರಿಸಲ್ಟ್ನ ಹೇಳಕ್ಕಾಗೋದು. ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ, ನೀವು ಪ್ರಾವಿಷನಲ್ ರಿಸಲ್ಟ್ ನೋಡ್ಕೊಂಡಾದ್ಮೇಲೆ ಯಾವ ರೀತಿ ನಿಮ್ಗೆ ಇಲ್ಲಿ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ ಅಂತ ಒಂದು ಐಡಿಯಾ ಬಂದಿರುತ್ತೆ. ಫೈನಲ್ ರಿಸಲ್ಟ್ ತನಕನೂ ಕೂಡ ವೆಯ್ಟ್ ಮಾಡಿ. ಫೈನಲ್ ರಿಸಲ್ಟ್ ಆದಮೇಲೆ ಮತ್ತೆ ಆಪ್ಷನ್ ಎಂಟ್ರಿನ ನೀವು ಎಡಿಟ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ, ಅಲ್ಲಿ ನೀವು ಎಡಿಟ್ ಮಾಡ್ಕೋಬಹುದು. ಓಕೆನಾ? ಸೊ ಇಷ್ಟು ಪ್ರೋಸೆಸ್ ಇದೆ ಅಂತಾನೆ ಹೇಳ್ಬೋದು. ಇವಾಗ ಸದ್ಯದ ಮಟ್ಟಿಗೆ ಪ್ರಸನ್ನ ಸರ್ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಏನು ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಇನ್ನೊಂದೇನಪ್ಪ ಅಂದ್ರೆ, ಕೆಲವೊಂದು ಕೋರ್ಸಸ್ಗಳಿಗೆ ಕಟ್ ಆಫ್ ಅನ್ನುವಂಥದ್ದು ಇನ್ಕ್ರೀಸ್ ಆಗಿದೆ, ಕೆಲವೊಂದು ಕೋರ್ಸಸ್ಗಳಿಗೆ ಕಟ್ ಆಫ್ ಅನ್ನುವಂಥದ್ದು ಡಿಕ್ರೀಸ್ ಆಗಿದೆ. ಸೊ ಇವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಸೊ ಅದನ್ನ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡ್ಕೋಬೇಕಾಗುತ್ತೆ. ಸೊ ಅಪ್ಡೇಟ್ ಕೊಡಲಿ ಅವರು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.